ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾವ ರೀತಿಯಾದ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಯಾವ ರೀತಿಯಾಗಿದೆ ಅನ್ನೋದ ಪತ್ರಿಕೆಯನ್ನು ಈ ವಿಡಿಯೋದ ಮುಖಾಂತರ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಮೊದಲನೇದಾಗಿ ಇದೊಂದು ಮಾಡೆಲ್ ಪೇಪರನ್ನು KPSC ಅವರೇ ಬಿಟ್ಟಿದ್ದಾರೆ. ಇದು ಫಸ್ಟಿಗೆ ನಿಮಗೆ OMR ಶೀಟ್ ಈ ರೀತಿಯಾಗಿರುತ್ತೆ. ಅದಾದ ನಂತರ ಇಲ್ಲಿ ಅಂಕಪಟ್ಟಿ ಮೌಲ್ಯಮಾಪನಿಕೆ ಮಾತ್ರ ಅನ್ನೋದು ಒಂದು ಫಾರ್ಮೆಟನ್ನು ಬಿಟ್ಟಿದ್ದಾರೆ. 150 ಅಂಕಗಳ ಒಂದು ಈ ಪತ್ರಿಕೆಯಾಗಿರುತ್ತದೆ. ಅದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ 2023ರಲ್ಲಿ ನಡೆದಿರತಕ್ಕಂತಹ ಇದು ಕೊನೆಯ ಕಡ್ಡಾಯ ಕನ್ನಡ ಪತ್ರಿಕೆ 2023 ಕೊನೆಗೆ, ಮತ್ತು ಈಗ ನಡೀತಕ್ಕಂಥದ್ದು 2024ರಲ್ಲಿಯೇ 150 ಅಂಕಗಳಿಗೆ ನಡೀತಕ್ಕಂಥ ಪತ್ರಿಕೆ. ಇಲ್ಲಿ ಎಷ್ಟು ಅಂಕಗಳ ಪುಟಗಳಿಗೆ ಸರಿಯಾಗಿ ಆರಂಭದ ಪ್ರಶ್ನೆ ಸಂಖ್ಯೆ ಎಷ್ಟು ಒಂದನೇದ್ದು ಯಾವ ಪುಟದ ಸಂಖ್ಯೆಗೆ ಆರಂಭ ಆಗುತ್ತೆ ಅಂತೇಳಿ ಅದು ಆ ನಿಗದಿತ ಅಂಕ ಎಷ್ಟಿದೆ ಎಲ್ಲವನ್ನು ಟೋಟಲ್ ಮಾಡಿ ಭಾಗ ಎ ಭಾಗ ಬಿ ಅನ್ನು ಮಾಡಿದ್ದಾರೆ. 150 ಅಂಕಗಳನ್ನು ಕೊಡಲಾಗಿದೆ. ಈಗ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಪತ್ರಿಕೆಯನ್ನು ನೋಡೋಣ. ಫಸ್ಟಿಗೆ ಸೆಕ್ಷನ್ ಎನಲ್ಲಿ ಈ ಕೆಳಗಿನ ವಿಷಯವನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೀರಿ ಅಂತ ಹೇಳಿದ್ದಾರೆ. ಅಂದರೆ ಒಂದನೇದು ರೈತರ ಸಮಸ್ಯೆ ಕುರಿತು ನೀವು 300 ಪದಗಳನ್ನು ಮೀರಬಾರ್ದು. ಆ ರೀತಿಯಾದ ಇದು 25 ಅಂಕಕ್ಕೆ ಒಂದು ಪ್ರಶ್ನೆ ಆಗಿರುತ್ತೆ. ಸುಮಾರು ನಿಮಗೆ 4ರಿಂದ 5 ಪೇಜ್ಗಳನ್ನು ಕೊಡಲಾಗಿದೆ. ಈ 4ರಿಂದ 5 ಪೇಜ್ಗಳನ್ನು ಬಳಸ್ಕೊಂಡು 300 ಪದಗಳ ದಾಟದ ಹಾಗೆ ಏನು ಮಾಡಬೇಕು, ಉತ್ತರವನ್ನು ಬರೀಬೇಕು. ಮತ್ತು ಯಾವುದೇ ರೀತಿಯ ಆಯ್ಕೆಗಳಿಲ್ಲ, ಒಂದೇ ಪ್ರಶ್ನೆ, ಅದಕ್ಕೆ ನೇರವಾದ ಉತ್ತರವನ್ನು ಬರೀಬೇಕು. ನೆಕ್ಸ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಅಂದರೆ ನಿಮಗೆ ಒಂದು ಪ್ಯಾರವನ್ನು ಕೊಟ್ಟಿರ್ತಾನೆ, ಆ ಪ್ಯಾರಕ್ಕೆ ಅನುಗುಣವಾಗಿ ಇದು ಕೂಡ 25 ಅಂಕಗಳಿಗೆ ಇರತಕ್ಕಂತಹ ಪತ್ರಿಕೆಯಾಗಿದೆ. ಹೌದಾ? ಅದಾದ ನಂತರ ಇಲ್ಲಿ ಕೆಳಗೆ ನೀವು ಹೋಗಬೇಕು. ಪ್ರಶ್ನೆಗಳು ಇದಕ್ಕೆ ಯಾವ ರೀತಿಯಾಗಿರುತ್ತೆ, 5x5 ಅಂದರೆ 5 ಪ್ರಶ್ನೆಗಳು, ಒಂದೊಂದಕ್ಕೂ 5 ಮಾರ್ಕ್ಸ್ ಇದೆ. ಹೌದಾ? ಪರಿಷತ್ತಿನ ಸಂಘಟಕರಿಗೆ ಗಂಗೂಬಾಯಿ ಹಾನಗಲ್ ಬಗ್ಗೆ ಇದ್ದ ಸಂದೇಹವೇನು? ಮೇಲ್ಗಡೆ ಉತ್ತರ ಇದೆ, ಅದನ್ನೇ ನೀವೇನು ಮಾಡಬೇಕು, ಸಂಕ್ಷಿಪ್ತವಾಗಿ ವಿವರ ಸಹಿತವಾಗಿ 5 ಅಂಕಗಳಿಗೆ ಎಷ್ಟು ಬರೀಬೇಕು ಅಷ್ಟು ಉತ್ತರವನ್ನು ಬರೆದ್ರೆ ಸಾಕು. ಅದಕ್ಕೆ ಅವರು ಒಂದು ಪೇಜನ್ನು ಕೊಟ್ಟಾರೆ. ನೆಕ್ಸ್ಟ್ ಗಂಗೂಬಾಯಿ ಅವರ ಬಹುಮೆಚ್ಚಿನ ರಾಗಗಳು ಯಾವ್ಯಾವು, ಇದಕ್ಕೂ ಕೂಡ ಒಂದು ಪುಟವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಗಂಗೂಬಾಯಿ ಹಾನಗಲರಿಗೆ ದೊರೆತ ಪ್ರಶಸ್ತಿಗಳು ಯಾವ್ಯಾವು, ಇದು ಕೂಡ 5 ಅಂಕದ ಪ್ರಶ್ನೆ, ಇದಕ್ಕೂ ಒಂದು ಪುಟವನ್ನು ಕೊಟ್ಟಿದ್ದಾರೆ. ಹಾಗೆ 1938ರಲ್ಲಿ ಸಂಗೀತ ಪರಿಷತ್ತಿನ ಸಮಾವೇಶ ನಡೆದಿದ್ದು ಎಲ್ಲಿ ಅನ್ನೋದರ ಬಗ್ಗೆ ಇದಕ್ಕೂ ಒಂದು ಪುಟ. ಕೊನೆಯ ಪ್ರಶ್ನೆ ಗಂಗೂಬಾಯಿ ಹಾನಗಲರ ಘನ ವ್ಯಕ್ತಿತ್ವ ಎಂತಹದ್ದು ಅನ್ನೋ ಒಂದು ಪ್ರಶ್ನೆ, ಇದಕ್ಕೂ ಕೂಡ ಒಂದು ಪುಟವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ಸಂಕ್ಷಿಪ್ತ ಲೇಖನ ಅಂತೇಳಿ, ಇಲ್ಲಿ 25 ಅಂಕಗಳು. ಇದು ಕೂಡ ಅಂದರೆ ಇಲ್ಲಿ 25 50 ಆಯಿತು, ಇದು 25 75. ಇಲ್ಲಿ ಸುಮಾರು 100 ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳ್ಯಾರ. ಅಂದರೆ ಇಲ್ಲಿ ಆಲ್ರೆಡಿ ಅವರು ಪ್ಯಾರವನ್ನು ಕೊಟ್ಟಿದ್ದಾರೆ. ಈ ಪ್ಯಾರವನ್ನು ನೀವು ಎಲ್ಲಿ ತರ್ಜುಮೆ ಮಾಡಬೇಕಪ್ಪ ಅಂದರೆ ಇಲ್ಲಿ ಬಾಕ್ಸ್ ಥರ ಕೊಟ್ಟಿದ್ದಾರೆ, ಮೇಲೆ ಓದಬೇಕು. ಆ ಪ್ಯಾರಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡಬೇಕು. ಕೊಟ್ಟು ಆ ಪದಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಎಷ್ಟು ಪದಗಳು, 100 ಶಬ್ದಗಳಾಗಬೇಕು. 100 ಶಬ್ದಗಳಾಗೋಕ್ಕೆ ನಿಮಗೆ ಸುಮಾರು 4 ಪೇಜುಗಳನ್ನು ಕೊಟ್ಟಿದ್ದಾನೆ. ಈ 4 ಪೇಜು ಮತ್ತು ಕೊನೆಗೆ ಉಪಯೋಗಿಸಿದ ಪದಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಬಳಸ್ರಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟು ಪ್ರತಿ ಪೇಜಿಗೂ ಉಪಯೋಗಿಸಿದ ಪದಗಳ ಸಂಖ್ಯೆಯನ್ನು ಬರಿಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ, ಇದು ಕೂಡ 25. ಇದು ಆಲ್ರೆಡಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾನೆ, ಅದನ್ನು ನೀವು ಕನ್ನಡ ಭಾಷೆಗೆ ತರ್ಜುಮೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿಗೆ 100 ಅಂಕಗಳು ಮುಗಿದು. ಸುಮಾರು 2ರಿಂದ 3 ಪೇಜನ್ನು ನಿಮಗೆ ಅವಕಾಶ ಕೊಟ್ಟಿರ್ತಾನೆ. ನೆಕ್ಸ್ಟ್ 5ನೇದು ಪತ್ರಲೇಖನ, ಇದು 10 ಅಂಕಕ್ಕೆ. ನಿಮ್ಮನ್ನು ನೀವು XX ಅಂತ ತಿಳ್ಕೊಂಡು ವಾಯುವ್ಯ ಬಡಾವಣೆಯಲ್ಲಿ ZZ ಸ್ಥಳದಲ್ಲಿ ವಾಸವಾಗಿದ್ದೀರಾ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಇರುವ ವಿದ್ಯುತ್ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತಕರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೆ ಏನು ಮಾಡಿರಿ, ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ವಿಶೇಷ ಸೂಚನೆ ನೋಟು, ಕಾಲ್ಪನಿಕವಾಗಿ ನೀಡಲಾಗಿರುವ ಈ ಮೇಲಿನ ವಿಳಾಸವನ್ನು ಅಷ್ಟೇ ಬಳಸಿ ಪತ್ರ ಬರೆಯಲು ಸೂಚಿಸಿದೆ. ಇದರ ಹೊರತಾಗಿ ಬೇರೆ ಯಾವುದೇ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಪತ್ರ ಲೇಖನದಲ್ಲಿ ಬರೆಯಬಾರದು.
ಅಂದರೆ ನಿಮ್ಮ ಹೆಸರು ಬರೀಬಾರ್ದು, ನಿಮ್ಮ ಅಡ್ರೆಸ್ ಬರೀಬಾರ್ದು, ನಿಮ್ಮ ಸೈನ್ ಕೂಡ ಮಾಡಬಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಈ ರೀತಿಯ ಯಾವುದೇ ನಮೂದು ಬರೆದಲ್ಲಿ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯನ್ನು ಅಸಿಂಧು, ಅಂದರೆ ಈ ಪ್ರಶ್ನೆಗೆ ನೀವು ಉತ್ತರ ಬರೆದಿದ್ರು ಕೂಡ ಅದು ಏನು ಮಾಡ್ತಾರೆ, ಅದಕ್ಕೆ ಅಂಕಗಳನ್ನು ಕೊಡೋದಿಲ್ಲ, ಇದನ್ನು ಪರಿಗಣಿಸುವುದಿಲ್ಲ ಅಂತೇಳಿ ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ ಅದಷ್ಟೇ ಬರೀರಿ. ಯಾವುದೇ ರೀತಿಯ ಸೈನ್ ಇರಬಾರ್ದು. ಎಕ್ಸ್ ಇದ್ದಲ್ಲಿ ಎಕ್ಸ್ ಬಳಸ್ರಿ, ವೈ ಇದ್ದಲ್ಲಿ ವೈ ಬಳಸ್ರಿ, ಝೆಡ್ ಇದ್ದಲ್ಲಿ ಝೆಡ್ ಬಳಸ್ರಿ. ಇದು 10 ಅಂಕದ ಪ್ರಶ್ನೆ. ನೆಕ್ಸ್ಟು ಇಲ್ಲಿ ಪ್ರಶ್ನೆ ಇದೆ, ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ಬರೀರಿ. ಅಂದರೆ 2x5 ಎಷ್ಟು? ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು. ಅಂದರೆ 5 ಗಾದೆ ಮಾತುಗಳಿದಾವೆ, ಒಂದಕ್ಕೆ 2 ಅಂಕ, 10 ಅಂಕಗಳು ಟೋಟಲ್. ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು, ಇದಕ್ಕೆ 2 ಅಂಕಕ್ಕೆ ಎಷ್ಟು ಬೇಕೋ ಅಷ್ಟು ಬರೀರಿ. ನೆಕ್ಸ್ಟ್, ದೇಶ ಸುತ್ತು ಕೋಶ ಓದು ಅನ್ನೋ ಗಾದೆ ಮಾತು. ಇಲ್ಲಿ 2 ಗಾದೆ ಮಾತುಗಳಿದ್ದಾವೆ, ಒಂದಕ್ಕೂ 5 ಅಂಕ, 2 ಗಾದೆ ಮಾತುಗಳಿಗೆ ಸೇರಿ 10 ಅಂಕಗಳಾಗುತ್ತೆ. ಒಂದು ಕುಳಿತು ಉಣ್ಣುವನಿಗೆ ಕುಡಿಕೆ ಹೊನ್ನು ಸಾಲದು, ಈ ಗಾದೆ ಮಾತಿಗೆ ಸ್ವಾರಸ್ಯವನ್ನು ಬರಿಬೇಕು. ದೇಶ ಸುತ್ತು ಕೋಶ ಓದು, ಇದು ಕೂಡ ಒಂದು ಗಾದೆ ಮಾತು, ಇದಕ್ಕೆ ನೀವು ಅರ್ಥ ಸ್ವಾರಸ್ಯವನ್ನು ಬರಿಬೇಕು. ನೆಕ್ಸ್ಟ್ ಬರುತ್ತೆ, ಈ ಕೆಳಗಿನ ನುಡಿಗಟ್ಟುಗಳಿಗೆ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಅಂತ ಹೇಳಿದ್ದಾರೆ. ಒಂದು ಇದಕ್ಕೆ 6 ಅಂಕ ಇದೆ, ಮೊರೆ ಹೋಗು. ನೆಕ್ಸ್ಟ್, ಕಾಲಿಗೆ ಬುದ್ಧಿ ಹೇಳು. ಅದಾದ ನಂತರ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅವರು, ಮೊರೆ ಹೋಗು, ಕಾಲಿಗೆ ಬುದ್ಧಿ ಹೇಳು, ಇವೆರಡು ಪ್ರಶ್ನೆಗಳಿದ್ದಾವೆ. 6 ಅಂಕ, 2 ಪ್ರಶ್ನೆ, ಒಂದಕ್ಕೆ 3 ಅಂಕ. ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಅಂದರೆ ಒಂದೊಂದು ವಾಕ್ಯದಲ್ಲಿ, ಅಂದರೆ 4 ಪ್ರಶ್ನೆಗಳಿದ್ದಾವೆ, 4 ಉತ್ತರ. ಕನ್ನಡದ ಮೊದಲ ಶಾಸನ ಯಾವುದು? ಹರಿಹರನು ಬರೆದ ಕಾವ್ಯದ ಹೆಸರೇನು? ಅಕ್ಕ ಮಹಾದೇವಿಯ ಅಂಕಿತ ನಾಮ ಏನು? ದ ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತೇಳಿ 4 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಈಗ ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತತ್ಸಮ ಮತ್ತು ತದ್ಭವ ರೂಪವನ್ನು ಬರೀರಿ. ಈಗ ವಿದ್ಯೆ ಅನ್ನೋದು ತತ್ಸಮ ಕೊಟ್ಟಿದ್ದಾನೆ, ಅದನ್ನು ತದ್ಭವ ರೂಪ ಬರೀರಿ. ಇವು 5 ಇದ್ದಾವೆ, ಒಂದೊಂದಕ್ಕೂ 1 ಅಂಕ. ತ್ಯಾಗ, ಬ್ರಹ್ಮ, ಯಾತ್ರೆ, ಸಹಸ್ರ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಬಿಡಿಸಿ ಬರೀರಿ, ಅಂದರೆ ವಿಗ್ರಹ ವ್ಯಾಖ್ಯೆ ಮಾಡ್ರಿ ಅಂತ ಹೇಳ್ತಿದ್ದಾನೆ. ಅಲ್ಲಿಗೊಯ್ಯದೆ, ಬೆಟ್ಟದಾವರೆ, ಅಂದರೆ 1 ಅಂಕದ 5 ಪ್ರಶ್ನೆಗಳು. ಕೆಂಡಗಣ್ಣು, ಶಿವಾವಾಸ, ಮುಂಬಾಗಿಲು. ನೆಕ್ಸ್ಟ್, ಈ ಕೆಳಗಿನವುಗಳಿಗೆ ಅರ್ಥ ಬರೀರಿ ಅಂತ ಹೇಳಿದಾನೆ. ಇವು ಕೂಡ 5 ಪ್ರಶ್ನೆಗಳು, ಒಂದಕ್ಕೆ 1 ಅಂಕ. ಸಂಕುಲ, ರವ, ಕಡಲು, ವದನ, ದಕ್ಷತೆ ಅಂತೇಳಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದ. ಇವು ಕೂಡ 5 ಇದ್ದಾವೆ, ಒಂದೊಂದು ಅಂಕದ 5 ಅಂಕಗಳು. ಉನ್ನತಿ, ಪುರಾತನ, ಉತ್ಸಾಹ, ವೀರ, ಪ್ರಕ್ಷುಬ್ಧ ಅಂತೇಳಿ. ಇಷ್ಟು ಏನಪ್ಪ ಅಂದರೆ ಇಲ್ಲಿಗೆ 150 ಅಂಕಗಳು. ನೀವು 50 ಅಂಕ ತಗೊಂಡ್ರೆ ಈ ಪತ್ರಿಕೆಯನ್ನು ಉತ್ತೀರ್ಣ ಆದಾಗೆ. ನಂತರ ನಿಮ್ಮ ಇದು 1 ಟೈಮ್ ಪಾಸ್ ಆದರೆ 3 ವರ್ಷದ ತನಕ ಮಾನ್ಯತೆ ಇರುತ್ತೆ. 3 ವರ್ಷದೊಳಗೆ ಯಾವುದೇ ಹುದ್ದೆಗಳನ್ನು ಕರೆದ್ರೆ ನೀವು ಈ ಒಂದು ಸರ್ಟಿಫಿಕೇಟನ್ನು ಬಳಸ್ಕೊಂಡು ಎಕ್ಸಾಮನ್ನು ಬರೀಬೋದು. ಮತ್ತೊಂದು ಸತಿ ನೀವೇನು ಕಡ್ಡಾಯ ಕನ್ನಡ ಪತ್ರಿಕೆ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.